ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಂಡೇ ಸ್ಪೆಷಲ್ ಮಟನ್ ಕೈಮಾ ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಮಟನ್ ಕೈಮಾ ಉಂಡೆ ಸಾರು ಮಾಡೋದಕ್ಕೆ ಇಲ್ಲಿ ಕೈಮಾ ಹಾಗೂ ಮಟನ್ ಪೀಸಸ್ ಎರಡೂ ಸೇರಿ 3/4 kg ಅಷ್ಟಿದೆ. ಇವಾಗ ಮಟನ್ ಕೈಮಾ ಉಂಡೆ ಸಾರು ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಮಸಾಲ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ಅಂತ ನಾನು ಖಾರದ ಮೆಣಸಿನ್ಕಾಯಿ ಒಂದು 7ರಿಂದ 8, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ ಹಾಗೆ ಮೆಣಸಿನಕಾಳು ತೊಗೊಂಡಿದ್ದೀನಿ. ಇಲ್ಲಿ ಧನಿಯಾ ಪುಡಿ ಒಂದು 4ರಿಂದ 5 ಸ್ಪೂನ್ ಇದೆ. ಆಮೇಲೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಈ ಈರುಳ್ಳಿ ಒಗ್ಗರಣೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೈಮಾ ಉಂಡೆ ಕಳಿಸ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು 2 ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕಡಲೆಪಪ್ಪು ತೊಗೊಂಡಿದ್ದೀನಿ, ಒಂದು ಮೊಟ್ಟೆ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡು ಅದರಲ್ಲೇ ಸ್ವಲ್ಪ ನನ್ನ ಮಸಾಲ ರುಬ್ಕೊಳ್ಳೋದಕ್ಕೆಲ್ಲ ಫಸ್ಟು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ನಾನು ಮಸಾಲ ರುಬ್ಬೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಇದನ್ನು ಹಾಕ್ತೀನಿ. ಇಷ್ಟೆಲ್ಲ ಫ್ರೈ ಆದಮೇಲೆ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಈ ಸ್ಟವ್ ಎಲ್ಲ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಪುದೀನ ತೊಗೊಂಡಿದ್ನಲ್ಲ ಅದು ಹಾಕ್ಬಿಡ್ತೀನಿ. ಲಾಸ್ಟಲ್ಲಿ ಧನಿಯಾ ಪುಡಿ, ಅದು ಬಿಸಿಗೆ ಎಲ್ಲ ಫ್ರೈ ಆಗುತ್ತೆ. ಎಲ್ಲ ಒಂದ್ಸಲ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಆಗ ಕಡಲೆಪಪ್ಪನ್ನ ಪೌಡರ್ ಮಾಡ್ಕೊಂಡ್ಬರ್ತೀನಿ. ಈ ರೀತಿ ಕಡಲೆಪಪ್ಪೆಲ್ಲ ಪೌಡರ್ ಮಾಡಿಕೊಂಡು ಅದೇ ಬೌಲ್ಗೆ ಹಾಕಿಟ್ಕೊಳ್ಳೋಣ. ಇವಾಗ ಇದೇ ಜಾರಿಗೆ ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಈ ಮಸಾಲೆ ಎಲ್ಲ ಹಾಕ್ಕೊಂಡು ರುಬ್ಕೊಂಡ್ಬರ್ತೀನಿ. ಆ ಮಸಾಲ ರುಬ್ಕೊಬರೋಷ್ಟರಲ್ಲಿ ನಾನು ಅದೇ ಕುಕ್ಕರಿಗೆ ಸ್ವಲ್ಪ ಮಟನ್ ಎಲ್ಲ ಫ್ರೈ ಮಾಡೋಕ್ಕೆ ಇಟ್ಬಿಡ್ತೀನಿ. ಸ್ವಲ್ಪ ಅದೇ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ತೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಈ ಮಟನ್ನು ಕೈಮಾ ಎಲ್ಲ ಮುಂಚೆನೇ ತೊಳೆದಿಟ್ಕೊಂಡಿದ್ದೆ. ಇವಾಗ ಮಟನ್ ಹಾಕ್ಕೊತೀನಿ.
ನಾನು ಇದಕ್ಕೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಹಾಕೊಂಡಾಯ್ತು. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಫ್ರೈ ಮಾಡಬೇಕು ಇದೆಲ್ಲ ಚೆನ್ನಾಗಿ. ಇದೆಲ್ಲ ಫ್ರೈ ಆಗೋಷ್ಟರಲ್ಲಿ ನಾನು ಮಸಾಲ ರುಬ್ಕೊಂಡ್ಬರ್ತೀನಿ. ಈ ರೀತಿ ಮಸಾಲ ರೆಡಿ ಮಾಡಿಕೊಂಡ್ರೆ ಆವಾಗ ನಾವು ಕೈಮಾ ಉಂಡೆ ಕಳ್ಸೋದಕ್ಕೆ ಅಂತ ಈ ರೀತಿ ಇಟ್ಕೊಂಡಿದ್ವಲ್ಲ ಒಂದು ಪಾತ್ರೆ, ಆ ಪಾತ್ರೆಗೆ ಮಸಾಲ ರುಬ್ಕೊಂಡಿರೋದನ್ನ ಒಂದು ಸ್ವಲ್ಪ ಹಾಕೋಬೇಕು. ಇವಾಗ ಇದಕ್ಕೆ ಕೈಮಾ ಉಂಡೆ ಕಳ್ಸೋದಕ್ಕೆ ರೀತಿ ರುಬ್ಬಿರೋಂಥ ಮಸಾಲದಲ್ಲಿ ಸ್ವಲ್ಪ ಹಾಕೋಬೇಕು. ಇವಾಗ ಇದಕ್ಕೆ ಕುಕ್ಕರ್ಗೆ ಹಾಕ್ಬಿಡೋಣ. ಇವಾಗ ಇಲ್ಲಿ ಮಟನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಉಂಡೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಉಂಡೆ ರೆಡಿ ಮಾಡ್ಕೊಳ್ಳೋವರೆಗೂ ಹೀಗೆ ಮಸಾಲದಲ್ಲೇ ಬೇಯ್ತಾ ಇರಲಿ ಇದು. ಇವಾಗ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಹಾಕ್ಬಿಡ್ತೀನಿ. ಇವಾಗ ನಾನು ಇದೇ ಜಾರಿಗೆ ಮಟನ್ ಕೈಮನ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಕೊಬೇಕು. ಇದನ್ನ ರುಬ್ಕೊಂಬರ್ತೀನಿ. ಈ ರೀತಿ ಎಲ್ಲ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಇದರಿಂದ ತೆಗೆದು ನಾವು ಕೈಮಾ ಉಂಡೆ ಕಲ್ಸ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿದ್ವಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅಲ್ಲಿ ಇಷ್ಟು ಉಪ್ಪು ಹಾಕೊತಾ ಇದ್ದೀನಿ. ಹಾಗೆ ಒಂದು ಮೊಟ್ಟೆ ಹೊಡೆದು ಹಾಕೊತಾ ಇದ್ದೀನಿ. ಹಾಗೆ ಇಲ್ಲಿ ಆವಾಗಲೇ ಕಡಲೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ, ಇಷ್ಟೆಲ್ಲ ಫುಲ್ ಹಾಕೋ ಅವಶ್ಯಕತೆ ಇಲ್ಲ, ನೋಡ್ಕೊಂಡು ಹಾಕೊಬೇಕು. ಇದರಲ್ಲಿ ಒಂದು ಅರ್ಧ ಹಾಕೊಂಡಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಬೇಕು.
ಮೊಟ್ಟೆ ಮತ್ತು ಕಡಲೆಪಪ್ಪು ಹಾಕೋದ್ರಿಂದ ಅದು ಉಂಡೆ ಬೈಂಡಿಂಗ್ ಚೆನ್ನಾಗಿ ಆಗುತ್ತೆ. ಹಾಗೆ ಅದು ನಾವು ಸಾಂಬಾರಿಗೆ ಹಾಕ್ತೀವಲ್ಲ ಆವಾಗ ಅದು ಒಡೆದೋಗೋದಿಲ್ಲ. ಈ ರೀತಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ವಡೆ ಮಾಡ್ತೀವಲ್ಲ ಆ ರೀತಿ ವಡೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದೇನಾದ್ರು ಸ್ವಲ್ಪ ತೆಳ್ಳಗಾಯಿತು ಅಂದರೆ ಆ ಟೈಮಲ್ಲಿ ಈ ಕಡಲೆಪಪ್ಪು ಇರುತ್ತಲ್ಲ ಇದನ್ನು ಬೇಕಾದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ನಾನಿಲ್ಲಿ ಸ್ವಲ್ಪ ಖಾರ ಕಮ್ಮಿನೇ ಹಾಕಿದ್ದೀನಿ, ಯಾಕಂದರೆ ನನ್ನ ಮಗಳಿಗೆ ಕೊಡೋದ್ರಿಂದ ಅವಳು ಖಾರ ಆದರೆ ತಿನ್ನೋದಿಲ್ಲ. ನಿಮ್ಗೇನಾದ್ರು ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಮೆಣಸಿನ್ಕಾಯಿ ಅಥವಾ ಇನ್ನೂ ಸ್ವಲ್ಪ ಮಸಾಲ ಹಾಕ್ಕೋಬೋದು. ನನಗೇನು ಎಕ್ಸ್ಟ್ರಾ ಕಡಲೆಪಪ್ಪು ಪೌಡ್ರು ಬೇಡ ಅನ್ನಿಸ್ತಾ ಇದೆ, ನನ್ನ ಕನ್ಸಿಸ್ಟೆನ್ಸಿ ಸರಿ ಹೋಗಿದೆ. ಇವಾಗ ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಹಾಂ ಅಪ್ಪ ಕೆಳಗಡೆ ಇದ್ದಾರೆ. ಈ ರೀತಿ ಇದನ್ನು ಉಂಡೆ ಮಾಡಿ ಈ ರೀತಿ ಸಾಂಬಾರಿಗೆ ಬಿಡಬೇಕು. ಜಾಸ್ತಿ ದಪ್ಪ ಹಾಕಿದ್ರೆ ಒಳಗಡೆ ಎಲ್ಲ ಬೇಯೋದಿಲ್ಲ, ಹಾಗಾಗಿ ಮೀಡಿಯಮ್ ಸೈಜ್ ಉಂಡೆ ಮಾಡಿಕೊಂಡ್ರೆ ಸಾಕು. ಎಲ್ಲ ಹಾಕಿದ್ದಾಯಿತು. ಮತ್ತೆ ಇದೆಲ್ಲ ಒಂದ್ಸಲ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಡೋಣ. ಇದೆಲ್ಲ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಬಿಡ್ತೀನಿ. ಹೀಗೆ ತಿರುಗಿಸ್ಕೋಬೇಕು. ಸೌಟೆಲ್ಲ ಹಾಕಿ ತಿರುಗಿಸಿದ್ರೆ ಅದು ಉಂಡೆ ಎಲ್ಲ ಹೊಡ್ಕೊಂಡ್ಬಿಡುತ್ತೆ. ಹಾಗಾಗಿ ಕುಕ್ಕರ್ನೇ ಈ ರೀತಿ ಅಳ್ಳಾಡಿಸಿದ್ರೆ ಎಲ್ಲ ನೀಟಾಗಿ ಮುಳುಗುತ್ತೆ. ಸಾಂಬಾರು ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕೋಬೋದು. ನಾನು ಸ್ವಲ್ಪನೇ ಮಾಡ್ತಾ ಇರೋದು. ಎಲ್ಲ ಒಂದ್ಸಲ ಈ ರೀತಿ ಶೇಕ್ ಮಾಡಿ ಇದಕ್ಕೆ ಸೌಟೆಲ್ಲ ಹಾಕಿ ತಿರುಗಿಸಿದ್ರೆ ಎಲ್ಲ ಉಂಡೆ ಎಲ್ಲ ಹೊಡ್ಕೊಂಡ್ಬಿಡುತ್ತೆ. ಹಾಗಾಗಿ ಸೌಟೆಲ್ಲ ಹಾಕಬಾರ್ದು. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತೀನಿ. ಕುಕ್ಕರ್ ಮುಚ್ಚಿಬಿಟ್ಟು 4 ವಿಷಿಲ್ ಕೂಗೋವರೆಗೂ ಬಿಡ್ತೀನಿ. ಬೇಕಾದ್ರೆ ಕುಕ್ಕರಲ್ಲೂ ಮಾಡ್ಬೋದು, ಇಲ್ಲ ಹಾಗೆ ಪಾತ್ರೆಲ್ಲೂ ಕೂಡ ಮಾಡ್ಬೋದು. ನಾನಿಲ್ಲಿ ಬೇಗ ಹಾಕಬೇಕು ಅನ್ನೋ ಕಾರಣದಿಂದ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. 4 ವಿಷಿಲ್ ಬಂದಮೇಲೆ ಸ್ಟವ್ನ ಆಫ್ ಮಾಡ್ತೀನಿ. ಕುಕ್ಕರ್ ತಣ್ಣಗಾಗಿದೆ. ಸಾಂಬಾರು ರೆಡಿ ನೋಡಿ, ಒಂದು ಉಂಡೆನೂ ಹೊರಟೋಗಿಲ್ಲ. ಈ ರೀತಿ ಇನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ.
ಮಟನ್ ಕೈಮಾ ಸಾಂಬಾರ್ ರೆಡಿ ಆಯಿತು. ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ.